ಪೇಪರ್ ಲೀಕಾಸುರರ ವಿರುದ್ಧ ಕಠಿಣ ಕಾನೂನು ಈಗ ಜಾರಿಯಾಗುತ್ತಾ? ಇವತ್ತು ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆಗೆ ಬಿಲ್ ಅನ್ನು ತಿದ್ದುಪಡಿ ಮಾಡಲಾಗ್ತಾ ಇದೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಸಂಸತ್ತಿನಲ್ಲಿ ತಿದ್ದುಪಡಿ ಬಿಲ್ ಮಂಡನೆ ಆಗಲಿದೆ. ಈಗಾಗಲೇ ಇದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಇವತ್ತು ಬಿಲ್ ಮಂಡನೆ ಆಗುತ್ತೆ ಅಂತಂದ್ರೆ ನೀಟ್ ಪರೀಕ್ಷೆ ಪತ್ರಿಕೆ ಏನು ಲೀಕ್ ಆಗುತ್ತೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಠಿಣವಾದಂತಹ ಕಾನೂನನ್ನ ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಈಗ ಪರೀಕ್ಷಾ ಅಕ್ರಮ ತಡೆ ಬಿಲ್ ಮಂಡಿಸಲಿದ್ದಾರೆ ಜಿತೇಂದ್ರ ಸಿಂಗ್. ಸುಮಾರು 8 ರಿಂದ 10 ಗಂಟೆಗಳ ಕಾಲ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಬಿಲ್ ಮೇಲಿನ ಯುವ ಸಂಸದರಿಗೆ ಚರ್ಚೆಗೆ ಅವಕಾಶ ಕೂಡ ಮಾಡಲಾಗುತ್ತೆ. ಬಿಜೆಪಿ ಪರವಾಗಿ ತೇಜಸ್ವಿ ಸೂರ್ಯ, ಬಾನ್ಸುರಿ ಸ್ವರಾಜ್, ಟಿಎಂಸಿ, ಶಿವಸೇನೆ, ಎನ್ಸಿಪಿ ಸಂಸದರಿಂದಲೂ ಕೂಡ ಭಾಷಣ ಮಾಡಲಾಗುತ್ತೆ. ಹೀಗೆ ಇವತ್ತು ಬಹಳ ಪ್ರಮುಖ ದಿನ. ಕಾರಣ ಏನು ಅಂತಂದ್ರೆ ಇವತ್ತು ಸಂಸತ್ತಿನಲ್ಲಿ ಬಿಲ್ ಮಂಡನೆ ಆಗಲಿದೆ. ಅಕ್ರಮ ತಡೆ, ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆಗೋಸ್ಕರ ಬಿಲ್ ಮಂಡನೆ ಆಗಲಿದೆ. ಹಾಗಾಗಿ ಏನೆಲ್ಲ ಬದಲಾವಣೆಗಳು ಬರುತ್ತೆ, ಯಾವ ರೀತಿಯಾದಂತಹ ಕಠಿಣವಾದಂತಹ ಒಂದು ಕಾನೂನು ಬರುತ್ತೆ, ಅಥವಾ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ರೂಲ್ಸ್ ಅನ್ನ ಜಾರಿ ಮಾಡುತ್ತೆ ಅನ್ನೋದು ಈಗ ಇರುವಂತ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಸುಮಾರು 8 ರಿಂದ 10 ಗಂಟೆ ಈ ಕುರಿತು ಚರ್ಚೆ ಆಗುವಂತ ಸಾಧ್ಯತೆಗಳು ಎಲ್ಲ ದಟ್ಟವಾಗಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ತಲೆದಂಡನೆ ಆಗೋಯ್ತು ಅಂತಂದ್ರೆ ಶಿಕ್ಷಣ ಸಚಿವರ ತಲೆದಂಡವೇ ಆಯಿತು. ಅದಾದ ನಂತರ ಏನೆಲ್ಲ ಬದಲಾವಣೆಗಳಾಯಿತು ಎಲ್ಲವೂ ಕೂಡ ಗಮನಿಸಿದ್ದೀವಿ ಇತ್ತೀಚೆಗೆ. ಅದಾದ ನಂತರ ಪ್ರಧಾನಿ ಮೋದಿ ಅವರು ಕೂಡ ನಿನ್ನೆ ಅಷ್ಟೇ ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಇದೇ ಭರವಸೆಯನ್ನ ಕೊಟ್ಟಿದ್ರು. ಅಂತಂದ್ರೆ ಒಂದು ಕಠಿಣವಾದಂಥ ಕಾನೂನು ಜಾರಿಗೆ ಬರಲಿದೆ. ಈ ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಕಾರಣ ಏನು ಅಂತಂದ್ರೆ ಪೇಪರ್ ಲೀಕಾಸುರರ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರುವಂಥದ್ದೇ ನಮ್ಮ ಉದ್ದೇಶ ಅಂತ ಹೇಳಿದ್ರು. ಅದರ ಜೊತೆಗೆ ಮುಂಬರುವಂತಹ ಒಂದು ಎಜುಕೇಷನ್ ಸಿಸ್ಟಮ್ ಅನ್ನ ಹೇಗೆ ಸೆಕ್ಯೂರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಬಹಳ ಗಮನ ಕೊಡಬೇಕಾಗಿರುವಂಥ ಒಂದು ವಿಚಾರ. ಹಾಗಾಗಿ ಈ ಕುರಿತು ಇವತ್ತು ಬಹಳ ಪ್ರಮುಖವಾಗಿ ಸದನದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಟೋಟಲ್ 8 ರಿಂದ 10 ಗಂಟೆ ಇದೇ ವಿಚಾರವಾಗಿ ಚರ್ಚೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಬಿಜೆಪಿ ಪರವಾಗಿ ತೇಜಸ್ವಿ ಸೂರ್ಯ ಇರ್ತಾರೆ. ಅದಾದ ನಂತರ ಬಾನ್ಸುರಿ ಸ್ವರಾಜ್, ಟಿಎಂಸಿ, ಶಿವಸೇನೆ, ಎನ್ಸಿಪಿ ಸಂಸದರಿಂದಲೂ ಕೂಡ ಭಾಷಣ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹೀಗೆ ಪೇಪರ್ ಲೀಕಾಸುರರ ವಿರುದ್ಧ ಕಠಿಣವಾದಂಥ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಹಾಗಾಗಿ ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಬಿಲ್ಗೆ ತಿದ್ದುಪಡಿ ಮಾಡಲಾಗುತ್ತೆ. ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ. ಏನೆಲ್ಲ ಬದಲಾವಣೆಗಳು ಬರುತ್ತೆ ಅಥವಾ ಮುಂಬರುವಂತಹ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಬರುತ್ತೆ, ಯಾವ ರೀತಿಯಾದಂಥ ರೂಲ್ಸ್ ಬರುತ್ತೆ, ಬರುವಂಥ ರೂಲ್ಸ್ ಅಥವಾ ಬರುವಂಥ ನಿಯಮಗಳೆಲ್ಲವೂ ಕೂಡ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅಥವಾ ಇಲ್ವಾ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಇವತ್ತು ಬಿಲ್ ಮಂಡನೆ ಆಗಲಿದೆ. ಈ ಕುರಿತು ಪರೀಕ್ಷಾ ಅಕ್ರಮ ತಡೆ ಮಸೂದೆ ಮಂಡಿಸ್ತಾರೆ ಇವತ್ತು ಜಿತೇಂದ್ರ ಸಿಂಗ್ ಅವರು. ಹಾಗಾಗಿ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಚರ್ಚೆ ಆಗುವಂಥ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಬಿಲ್ ಮೇಲಿನ ಯುವ ಸಂಸದರಿಗೆ ಚರ್ಚೆಗೆ ಅವಕಾಶ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಇಷ್ಟೂ ಜನ ಇವತ್ತು ಚರ್ಚೆ ಮಾಡ್ತಾರೆ. ಅದಾದ ನಂತರ ಬಹುಶಃ ಅಧಿಕೃತವಾಗಿ ಎಲ್ಲರಿಗೂ ಕೂಡ ಗೊತ್ತಾಗಲಿದೆ ಏನಾಗ್ಬೋದು ಅಂತ ಹೇಳಿ. ಪೇಪರ್ ಲೀಕಾಸುರರ ವಿರುದ್ಧ ಯಾವ ರೀತಿಯಾದಂಥ ಒಂದು ಕಠಿಣ ಕಾನೂನನ್ನ ತರಬೇಕು, ಜೊತೆಗೆ ಯಾವ ರೀತಿಯಾದಂಥ ಕ್ರಮಗಳನ್ನೇ ಈಗಾಗಲೇ ಕೇಂದ್ರ ಸರ್ಕಾರ ತಗೊಂಡಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ನಿನ್ನೆಯೂ ಕೂಡ ಅಂದರೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೋ ಆ ಸಂದರ್ಭದಲ್ಲಿ ಆಕ್ಟಿವ್ ಇರುವಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಜೊತೆಗೆ ಏನೆಲ್ಲ ಕ್ರಮವನ್ನ ತಗೊಳ್ಬಹುದು ಅನ್ನುವಂಥದ್ದು ಕೂಡ ಅವರು ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಬಿಲ್ ಏನು ಮಂಡನೆ ಆಗಲಿದೆ. ಈ ಒಂದು ವಿಚಾರದಲ್ಲಿ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಚರ್ಚೆ ಆಗುತ್ತಂತೆ. ಅದಾದ ನಂತರ ಯಾವ ರೀತಿಯಾದಂತಹ ಕಠಿಣವಾದಂಥ ರೂಲ್ಸ್ ಜಾರಿಗೆ ಬರುತ್ತೆ ಅನ್ನೋಂಥದ್ದು ನಿಜವಾಗ್ಲೂ ಕೂಡ ಯಕ್ಷ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗೋಯ್ತು. ಇದರಲ್ಲೆಲ್ಲೋ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಡವಟ್ಟಿದೆಯಾ ಅಥವಾ ಎಡುವುದೆಯಾ ಅಥವಾ ಬೇರೆ ಏನಾದರೂ ಮತ್ತಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆಯಾ, ಮುಂಬರುವಂತಹ ಜನರೇಷನ್ಗೆ ಅಥವಾ ಮುಂಬರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಸೆಕ್ಯೂರ್ ಆಗಿರಬೇಕು, ಯಾವ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ ಇರಬೇಕು, ಇದೆಲ್ಲವೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಈ ಒಂದು ವಿಚಾರದಲ್ಲಿ ಕನಿಷ್ಠ 8 ರಿಂದ 10 ಗಂಟೆಗಳ ಕಾಲ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಏನೆಲ್ಲ ಕ್ರಮವನ್ನು ತಗೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ.